ಘೋಷಣೆ ಕೂಗೇ ಇಲ್ಲ ಯಾರು ಅಂತ ವಾದ ಮಾಡಿದವ್ರಿಗೆ FSL ರಿಪೋರ್ಟ್ ಬರೋ ಅಷ್ಟೊತ್ತಿಗಾಗಲೇ ಗಂಟ್ಲಲ್ಲಿ ಕಡಬು ಸಿಕ್ಕಾಕೊಂಡಂಗೆ ಆಗಿತ್ತು. ಅದು ಪೊಲೀಸರ ಆರೋಪಿಗಳನ್ನು ಅರೆಸ್ಟ್ ಮಾಡಿದ ನಂತರವಂತೂ ನೋಡಬೇಕು ಒಬ್ಬೊಬ್ಬರ ಮುಖಾನ. ಈಗ BJPಯವ್ರದ್ದು ವಾದ ಏನು? ಯಾವ ಸಂದರ್ಭದಲ್ಲಿ ಇವರು ಘೋಷಣೆ ಕೂಗಿದ್ರು? ರಾಜ್ಯಸಭೆಗೆ ಚುನಾವಣೆ ನಡೆದು ಕಾಂಗ್ರೆಸ್ಸಿನ 3 ಅಭ್ಯರ್ಥಿಗಳ ಗೆದ್ದು ಆ 3 ಅಭ್ಯರ್ಥಿಗಳ ಪೈಕಿ ನಾಸಿರ್ ಹುಸೇನ್ ಅನ್ನುವಂಥ ಒಬ್ಬ ಅಭ್ಯರ್ಥಿಯ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಈ ಘೋಷಣೆ ಕೂಗಿದ್ದು. ಘೋಷಣೆ ಕೂಗಿದವ್ರನ್ನ ಅರೆಸ್ಟ್ ಮಾಡಿದ್ರಿ. A1, A2, A3 ಅಕ್ಯೂಸ್ ನಂಬರ್ 1, 2, 3 ಅಂತ. ನಾಸಿರ್ ಹುಸೇನ್ ಯಾಕೆ ಅಕ್ಯೂಸ್ ನಂಬರ್ 4 ಆಗೋದಿಲ್ಲ ಅಂತ BJPಯವ್ರ ಪ್ರಶ್ನೆ. ಆಗಬೇಕು ಅನ್ನೋದು ಒತ್ತಾಯ ಅವ್ರದ್ದು. ನಾಸಿರ್ ಹುಸೇನ್ ಆರೋಪಿ ಮಾಡಿ ಇದು ಹಿಂಗೆ ಇದು ತಿರುಗಿಸ್ಕೊಂಬಂದು ಹೊಡೆಯುತ್ತೆ ಅಂತಾರಲ್ಲ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಕೊಟ್ಟಂಥ ಪಾಸನ್ನು ಇಟ್ಕೊಂಡು ಮೈಸೂರಿನ ಮನೋರಂಜನ್ ಮತ್ತು ಇನ್ನೊಂದಿಬ್ಬರು ಪಾರ್ಲಿಮೆಂಟ್ ಒಳಗಡೆ ಜಿಗಿದು ಆ ಸ್ಮೋಕ್ ಬಾಂಬ್ ಹಾಕಿ ಗಲಾಟೆ ಮಾಡಿದ್ರು. ಆವಾಗ ಕಾಂಗ್ರೆಸ್ನವರು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಕಚೇರಿ ಮುಂದೆ ಹೋಗಿ ಪ್ರತಾಪ್ ಸಿಂಹ ಅವರ ಫೋಟೋನೆಲ್ಲ ಎಡಿಟ್ ಮಾಡಿ ಅರೆಸ್ಟ್ ಮಾಡಿ ಪ್ರತಾಪ್ ಸಿಂಹನ್ನ ಅಂತ ಕೂಗಾಟ ನಡೆಸಿ ಗಲಾಟೆ ಮಾಡಿದ್ರು. ಯಾಕೆ? ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ರು. ಈಗ ಇವ್ರಿಗೆ ಪಾಸ್ ಕೊಟ್ಟಿದ್ದು ನಾಸಿರ್ ಹುಸೇನು. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವ್ರಿಗೆ ಪಾಸ್ ಕೊಟ್ಟಿದ್ಯಾರು? ನಾಸಿರ್ ಹುಸೇನು. ಈಗ BJPಯವರು ಹೇಳ್ತಿದ್ದಾರೆ ನಾಸಿರ್ ಹುಸೇನ್ ಆರೋಪಿ ಮಾಡಿ. ಆ್ಯಕ್ಚುಲಿ ಕಾಂಗ್ರೆಸ್ನವ್ರು ಇನ್ನೂ ಜೋರು ಪ್ರತಿಭಟನೆ ಮಾಡಿದ್ರು. BJPಯವರ ಹೇಳಿಕೆಗಳು ತಕ್ಕ ಮಟ್ಟಿಗೆ ಹೇಳಿಕೆಗಳಿಗೆ ಸೀಮಿತ ಆಗಿದ್ದಾವೆ. ಇನ್ನು ಅವರನ್ನು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಒಪ್ಪಿಸಿದೆ. ಈಗ ಪೊಲೀಸರು ಅವರ ವಿಚಾರಣೆ ನಡೆಸ್ತಿದ್ದಾರೆ. 3 ಜನ ಹೇಳ್ತಾರಂತ ನಾವು ಕೂಗೇ ಇಲ್ಲ ಘೋಷಣೆ ಅಂತ. ಮೊಹಮ್ಮದ್ ಶಫಿ ನಾಶಿಪುಡಿ ಬ್ಯಾಡಗಿಯ ಪ್ರತಿಭೆ. ಇದು ದೊಡ್ಡ ಒಣಮೆಣಸಿನಕಾಯಿ ವ್ಯಾಪಾರಿ. ನಂಗೆ ಬ್ಯಾಡಗಿಯವರು ಯಾರೋ ಹೇಳ್ತಿದ್ರು 100 ಕೋಟಿ ರೂಪಾಯಿ ವ್ಯಾಪಾರ ಇದೆ ಆತಂದು ಅಂತ. ಆತನ ಮನೆಯಲ್ಲಿ ನೀರವ ಮೌನ ಅಂತೆ. ಯಾರ್ಯಾರೋ ಬಂದು ಸಮಾಧಾನ ಮಾಡಿ ಹೋಗ್ತಿದ್ದಾರಂತೆ. ನೋಡ್ತಾ ಇದ್ದೀರಿ, ನಮ್ಮ ಸ್ಕ್ರೀನಿನ ಬಲಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಮೊಹಮ್ಮದ್ ಶಫಿ ನಾಶಿಪುಡಿ ಹಾವೇರಿ ಜಿಲ್ಲೆ ಬ್ಯಾಡಗಿ ನಿವಾಸಿ ಆರೋಪಿ ನಂಬರ್ 1, ಮುನಾವರ್ ಬೆಂಗಳೂರಿನ RT ನಗರದ ನಿವಾಸಿ ಆರೋಪಿ ನಂಬರ್ 2, ಇಲ್ತಾಜ್ ದೆಹಲಿಯ ನಿವಾಸಿ ಆರೋಪಿ ನಂಬರ್ 3. ಈ ಇಲ್ತಾಜು ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ತಬ್ಕೊಂಡಿರುವ ಫೋಟೋಗಳನ್ನು ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಪಾಕಿಸ್ತಾನದ ಪ್ರೇಮಿ ರಾಹುಲ್ ಗಾಂಧಿಯವರಿಗೆ ಅತ್ಯಾಪ್ತ ನೋಡಿ ಇಲ್ಲಿ ಅಂತ. ಇದರ ಬಗ್ಗೆ ಇವತ್ತು ಯಾರ್ಯಾರು ಏನೇನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸ್ ಅವರ ಅಭಿಪ್ರಾಯ. ಅವ್ರು ಮಾಡ್ತಾರೆ. ಅವರು ಜಿಂದಾಬಾದ್ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ. ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಮಂಡ್ಯ ಇನ್ಸಿಡೆಂಟು ಹಿಂದೇನೂ ಇತ್ತು, ರವಿಕುಮಾರ್ ಹಿಂದೇನೂ ಮಾಡಿದ್ರು. ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಕ್ಕೂ ಕೂಡ ಉತ್ತರ BJP ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು. ಬಾಯಿ ಮುಚ್ಚಾ ಇದ್ದಾನೆ ಅವನು. ರಾಜ್ಯ ಸರ್ಕಾರ FSL ವರದಿಯನ್ನ ಇವತ್ತಿಗೂ ಕೂಡ ಬಹಿರಂಗ ಪಡಿಸಿಲ್ಲ. ಇನ್ನೂ ಕೂಡ ದೇಶದ್ರೋಹಿಗಳನ್ನ ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇತ್ತು ಅಂತ ಕಾಣ್ತದೆ. ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ FSL ರಿಪೋರ್ಟ್ ಅನ್ನ ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಯಾರಿದ್ರಲ್ಲಿ ಪ್ರಮುಖ ಪಾತ್ರಧಾರಿಗಳು, ಸೂತ್ರಧಾರಿಗಳು, ಈ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಸೂತ್ರಧಾರಿಗಳು ಯಾರು, ಪಾತ್ರಧಾರಿಗಳು ಯಾರು? ಪ್ರಮುಖರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರ ಹೆಸರನ್ನೇ ಇವತ್ತು ಪೊಲೀಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾಸಿರ್ ಹುಸೇನ್ ಅವರನ್ನು ಕೂಡ ಅಪರಾಧಿ ಅಂತೇಳಿ ಅವರನ್ನು ಕೂಡ ಅಕ್ಯೂಸ್ ನಂಬರ್ 4, ಯಾಕೆಂದ್ರೆ ಅಕ್ಯೂಸ್ ನಂಬರ್ 1, 2, 3 ಆಗಲೇ ಗೊತ್ತಾಗಿದೆ. ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರನ್ನು ಸಹ ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ಒಳಗೂ ಸಹ ನಾಸಿರ್ ಹುಸೇನ್ ಅವರು ಯಾವುದೇ ಕಾರಣಕ್ಕೂ ಪ್ರಮಾಣ ವಚನವನ್ನ ತೆಗೆದುಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳೋದ್ರ ತನಕ ಪ್ರಮಾಣ ವಚನವನ್ನ ಬೋಧನೆ ಮಾಡಬಾರ್ದು ಅಂತ ಸಹ ನಾವು ಇವತ್ತು ಒತ್ತಾಯವನ್ನು ಮಾಡೋರಿದ್ದೇವೆ, ಪತ್ರವನ್ನು ಕೂಡ ಬರೆಯೋರಿದ್ದೇವೆ. ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ.
ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ FSL ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ಮಂಡ್ಯದಲ್ಲಿ BJPಯವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತೇಳಿ ಬಂದಿದೆ. ಅವತ್ತು ಅವ್ರ ಸರ್ಕಾರ ಇತ್ತು, ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ? ಅದಕ್ಕಾಗಿ ಈಗ ಅವ್ರನ್ನೂ ನಾವು ಕ್ರಮ ತಗೋಬೇಕಲ್ಲ. ಅದಕ್ಕೆ ಮಂಡ್ಯದವರು SP ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ. ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ನಾನು ಯಾರೇ ಇದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೇ ಇದ್ರೂ ಕೂಡ ಅವ್ರನ್ನ ಮೊದಲೇ ಹೇಳಿದ್ದೀನಿ, ನಾನು ಗುಂಡಾಕಿ ಅವ್ರ ನೇಣುಗಂಬಿಕೆ ಏರಿಸಿ ಅಂತ ಹೇಳಿದ್ದೀನಿ. ನನಗೆ ಗೊತ್ತಿಲ್ಲ ಅವ್ನು ಯಾರು, ರವಿ ನಮ್ಮ ಕಾರ್ಯಕರ್ತನೋ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.